ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗ್ರಾಮರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಕ್ವಶನ್ ಟ್ಯಾಗ್ ಅಂದರೆ ಏನು, ಡೆಫಿನಿಷನ್ ಏನು, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್ಸು, ಮತ್ತು ಕ್ವಶನ್ ಟ್ಯಾಗ್ ಫಾರ್ಮ್ ಮಾಡೋಕ್ಕೆ ಏನೇನೆಲ್ಲ ರೂಲ್ಸ್ ಇದೆ ಅದನ್ನು ಹೇಗೆ ಫಾಲೋ ಮಾಡೋದು ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ SSLCಯಲ್ಲಿ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ PYQ ರಿಲೇಟೆಡ್ ಟು ದ ಕ್ವಶನ್ ಟ್ಯಾಗ್ಸ್. ಸೊ ಇವನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಿನ್ನೆ ಕ್ಲಾಸಲ್ಲಿ ನಾವೇನೇನು ಕ್ವಶನ್ ಟ್ಯಾಗ್ಸ್ ಏನೇನು ರೂಲ್ಸ್ ಕಲ್ತಿದ್ವಿ ಅದನ್ನೊಂದು ಸಲ ಬ್ರಷ್ ಅಪ್ ಮಾಡೋಣ, ಸೊ ದಟ್ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ನಾವು. ಸೊ ನಿನ್ನೆ ಕ್ವಶನ್ ಟ್ಯಾಗ್ ರೂಲ್ಸಲ್ಲಿ ಕೆಲವೊಂದನ್ನು ನೋಡೋಣ ನಾವೇನೇನು ಅಂತ. ಸೊ ಫಸ್ಟ್ ರೂಲ್ ಏನಂದರೆ, ಕ್ವಶನ್ ಟ್ಯಾಗ್ನ ನೀವು ಫಾರ್ಮ್ ಮಾಡಬೇಕಾದ್ರೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆಯೋ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆಯೋ ಅಂತ ನೀವು ಕಂಡುಹಿಡಿಯಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟು ಪಾಸಿಟಿವ್ ಆಗಿದೆಯೋ ಅಥವಾ ನೆಗೆಟಿವ್ ಆಗಿದೆಯೋ, ಇದು ನಮ್ಮ ಫಸ್ಟ್ ರೂಲ್. ಸೊ ಈ ಪಾಸಿಟಿವ್ ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಸೊ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ನಿಮಗೆ ಕ್ವಶನ್ ಟ್ಯಾಗ್ ಫಾರ್ಮ್ ಮಾಡಿ ಅಂತ, ಆ ಸ್ಟೇಟ್ಮೆಂಟಲ್ಲಿ ನಾಟ್ ಅಥವಾ ನೆವರ್, ನಾಟ್ ಆರ್ ನೆವರ್ ಈ ಎರಡು ಶಬ್ದದಲ್ಲಿ ಯಾವುದಾದ್ರೂ ಶಬ್ದವನ್ನು ಅವರು ಯೂಸ್ ಮಾಡಿದರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಈ ನಾಟ್ ಮತ್ತು ನೆವರ್ ಅನ್ನೋ ವರ್ಡ್ನ ಅವ್ರು ಯೂಸ್ ಮಾಡಿಲ್ಲ ಅಂದರೆ ಅದು ಪಾಸಿಟಿವ್ ಸೆಂಟೆನ್ಸ್. ಇದು ಫಸ್ಟ್ ರೂಲ್, ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ರೂಲ್ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು ಅಂತ ನಮಗೆ ಗೊತ್ತು. ಸಹಾಯಕ ಕ್ರಿಯಾಪದಗಳು ಆ್ಯಮ್, ಈಸ್, ಆರ್, ವಾಸ್, ವೇರ್, ಡೂ, ಡಸ್. ಇವುಗಳನ್ನು ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಈ ಹೆಲ್ಪಿಂಗ್ ವರ್ಬ್ಸು ಯಾವುದಿದೆ ಅಂತ ನೀವು ಕಂಡುಹಿಡಬೇಕು. ಒಂದು ವೇಳೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ ಅಂದರೆ ನೀವು ಡೂ ಮತ್ತು ಡಸ್ನ ಬಳಸಬೇಕು. ಆವಾಗ ಡೂನ ಯಾವಾಗ ಬಳಸಬೇಕು, ಡಸ್ನ ಯಾವಾಗ ಬಳಸಬೇಕು ಅಂತ ಎಕ್ಸಾಂಪಲ್ ಹೇಳುವಾಗ ನಾನು ಹೇಳ್ತೀನಿ. ಸೊ ಡೂನ ಯಾವಾಗ ಬಳಸಬೇಕಂದ್ರೆ ಐ, ಯು, ವಿ, ದೇ ಈ ಶಬ್ದಗಳನ್ನು ಕೊಟ್ಟಾಗ ನಾವು ಡೂನ ಬಳಸ್ತೀವಿ. ಇನ್ನು ಡಸ್ ಯಾವಾಗ ಬಳಸ್ತೀವಿ ಅಂದರೆ ಹಿ, ಶಿ, ಇಟ್ ಈ ಶಬ್ದಗಳಿದ್ದಾಗ ನಾವು ಡಸನ್ನು ಬಳಸ್ತೀವಿ. ಇನ್ನೊಂದು ಕೆಲವು ಸಾರಿ ಏನು ಮಾಡ್ತಾರೆ ಅಂದರೆ ಹೆಲ್ಪಿಂಗ್ ವರ್ಬ್ಸ್ನೇ ಕೊಡಲ್ಲ ಸ್ಟೇಟ್ಮೆಂಟಲ್ಲಿ. ಹೆಲ್ಪಿಂಗ್ ವರ್ಬ್ಸ್ ಕೊಡದೇ ಇದ್ದಾಗ ಅದು ಮೂರನೇ ರೂಲಲ್ಲಿ ಬರುತ್ತೆ. ಹೆಲ್ಪಿಂಗ್ ವರ್ಬ್ಸ್ ಕೊಡದೇ ಇದ್ದಾಗ ಕೊಟ್ಟಿರೋ ಸ್ಟೇಟ್ಮೆಂಟು ಯಾವ ಟೆನ್ಸಲ್ಲಿದೆ ಅಂತ ನೀವು ಕಂಡುಹಿಡಬೇಕು. ಅದೇನಾದರೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆಯಾ ಅಥವಾ ಆರ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ನೀವು ಕಂಡುಹಿಡಬೇಕು. ಒಂದು ವೇಳೆ ಕೊಟ್ಟಿರೋ ಸ್ಟೇಟ್ಮೆಂಟು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ನೀವು ಡೂ ಮತ್ತು ಡಸ್ನ ಬಳಸ್ತೀರಾ. ಇಲ್ಲ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ ಕೊಟ್ಟಿರೋ ಸ್ಟೇಟ್ಮೆಂಟು ಅಂದರೆ ನೀವು ಡಿಡ್ಡನ್ನು ಬಳಸ್ತೀರಾ. ಸೊ ಇದಿಷ್ಟು ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ಆಯಿತು. ಇನ್ನು ಲಾಸ್ಟ್ ರೂಲ್ ಏನು ಬರುತ್ತೆ ಅಂದರೆ ಪ್ರೊನೌನ್ಗಳು ಬರ್ತವೆ. ಪ್ರೊನೌನ್ಗಳಂದರೆ ಏನಲ್ಲ, ಇವೆ ಸೇಮ್. ಐ, ಯು, ವಿ, ದೇ, ಹಿ, ಶಿ, ಇಟ್ ಇವನ್ನೇ ನಾವು ಪ್ರೊನೌನ್ಗಳು ಅಂತ ಹೇಳಿ ಕರಿತೀವಿ. ಅಂದರೆ ಕನ್ನಡದಲ್ಲಿ ಸರ್ವನಾಮ ಪದಗಳು ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಸರಿ ಬ್ರಷ್ ಅಪ್ ಮಾಡಿಬಿಡೋಣ ಏನು ಅಂತ. ಫಸ್ಟ್ ಏನು ಮಾಡ್ತೀರಾ, ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಪಾಸಿಟಿವ್ ಸ್ಟೇಟ್ಮೆಂಟು ನೆಗೆಟಿವ್ ಸ್ಟೇಟ್ಮೆಂಟು ಅಂತ ಚೆಕ್ ಮಾಡ್ತೀರಾ. ಅದು ಹೇಗೆ ಗೊತ್ತಾಗುತ್ತೆ? ಸ್ಟೇಟ್ಮೆಂಟಲ್ಲಿ ನಾಟ್ ಅಥವಾ ನೆವರ್ ಅನ್ನೋ ಪದನ ಯೂಸ್ ಮಾಡಿದರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್, ಇಲ್ಲ ಅಂದರೆ ಅದು ಪಾಸಿಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಏನು ಚೆಕ್ ಮಾಡ್ತೀರಾ, ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತೀರಾ. ಆ್ಯಮ್ ಕೊಟ್ಟಿದ್ದಾರೋ, ಈಸ್ ಕೊಟ್ಟಿದ್ದಾರೋ, ಆರ್ ಕೊಟ್ಟಿದ್ದಾರೋ, ವಾಸ್, ವೇರ್ ಕೊಟ್ಟಿದ್ದಾರೋ ಅಥವಾ ಡೂ ಡಸ್ನ ಡೈರೆಕ್ಟಾಗಿ ಬಳಸಿದಾರೋ ಅಂತ ಚೆಕ್ ಮಾಡ್ತೀರಾ. ಒಂದು ವೇಳೆ ಈ ಹೆಲ್ಪಿಂಗ್ ವರ್ಬ್ಸಲ್ಲಿ ಯಾವುದನ್ನೂ ಕೊಟ್ಟಿಲ್ಲ ಅಂದರೆ ಅವಾಗ ಟೆನ್ಸ್ಗೆ ಹೋಗ್ತೀರಾ. ಕೊಟ್ಟಿರೋ ಸ್ಟೇಟ್ಮೆಂಟು ಸಿಂಪಲ್ ಪ್ರೆಸೆಂಟಲ್ಲಿ ಇದೆಯಾ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆಯಾ ಅಂತ ಚೆಕ್ ಮಾಡ್ತೀರಾ.
ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಡೂ ಮತ್ತು ಡಸ್ನ ಬಳಸಬೇಕು. ಅದರಲ್ಲಿ ಡೂನ ಯಾವಾಗ ಬಳಸಬೇಕು? ಐ, ಯು, ವಿ, ದೇ ಅಂತ ಯೂಸ್ ಮಾಡಿದಾಗ ಡೂನ ಬಳಸಬೇಕು. ಡಸ್ನ ಯಾವಾಗ ಬಳಸಬೇಕು? ಹಿ, ಶಿ, ಇಟ್ ಅಂತ ಯೂಸ್ ಮಾಡಿದರೆ ಡಸ್ನ ಅವಾಗ ಬಳಸಬೇಕು. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದ್ದರೆ ಕೊಟ್ಟಿರೋ ಸ್ಟೇಟ್ಮೆಂಟು ಆವಾಗ ಡಿಡ್ ಅನ್ನೋ ಪದನ ಬಳಸಬೇಕು. ಕೊನೆಯಲ್ಲಿ ಪ್ರೊನೌನ್ನ ಆ್ಯಡ್ ಮಾಡಬೇಕು. ಕೊನೆಯಲ್ಲಿ ಪ್ರೊನೌನ್ಗಳನ್ನು ಆ್ಯಡ್ ಮಾಡಬೇಕು. ಪ್ರೊನೌನ್ ಅಂದರೆ ಇವೆ: ಐ, ಯು, ವಿ, ದೇ, ಹಿ, ಶಿ, ಇಟ್. ಇವನ್ನೇ ನಾವು ಪ್ರೊನೌನ್ಗಳಂಥೇಳಿ ಕರಿತೀವಿ. ಸೊ ಇದಿಷ್ಟು ರೂಲ್ಸ್ಗಳ ಬಗ್ಗೆ ಆಯಿತು. ಇವಾಗ ನಾವು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಓಕೆ. ಸೊ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕೊಡ್ತಾರೆ ಅಂದರೆ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಸೊ ಕೆಳಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಜಂಪ್ ಆಗಿಬಿಡ್ಬೇಡಿ. ಹೀಗೆ ನಮ್ಮ ರೂಲ್ಸ್ ಏನಿದೆ ಅದನ್ನು ನೋಡಿ. ಫಸ್ಟ್ ರೂಲ್ ನಮ್ಮದೇನು? ಕೊಟ್ಟಿರೋ ಸ್ಟೇಟ್ಮೆಂಟು ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ನೋಡಬೇಕು ನಾವು. ಸೊ ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ಅವರು ನಾಟ್ ಅಥವಾ ನೆವರ್ ಅನ್ನೋ ಪದನ ಯೂಸ್ ಮಾಡಿಲ್ಲ. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದರೆ ನಮ್ಮ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರಬೇಕು. ಅಂದರೆ ನಾವು ಫಾರ್ಮ್ ಮಾಡೋ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿರಬೇಕು. ಸೊ ಇಲ್ಲಿ ಆಪ್ಷನಲ್ಲಿ ನೋಡೋದಾದರೆ ನಾಟ್ ಅನ್ನೋ ವರ್ಡ್ನ ಇವೆರಡು ಆಪ್ಷನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ನಾವು ಡೈರೆಕ್ಟಾಗಿ ಇವೆರಡು ಆಪ್ಷನನ್ನು ಡಿಲೀಟ್ ಮಾಡಿಬಿಡೋದು ಇಲ್ಲಿಂದ. ಸೊ ಈಗ ಉಳಿದಿರೋ ಈ ಎರಡು ಆಪ್ಷನ್ನಲ್ಲಿ ನಮಗೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡಬೇಕು. ಅದಕ್ಕೆ ನಮ್ಮ ನೆಕ್ಸ್ಟ್ ರೂಲ್ ಅಪ್ಲೈ ಆಗುತ್ತೆ. ಫಸ್ಟ್ ರೂಲ್ ಪಾಸಿಟಿವ್ ಸ್ಟೇಟ್ಮೆಂಟಾ ನೆಗೆಟಿವ್ ಸ್ಟೇಟ್ಮೆಂಟಾ ಅಂತ ಚೆಕ್ ಮಾಡ್ಕೊಂಡ್ವಿ. ಈಗ ಸೆಕೆಂಡ್ ರೂಲಲ್ಲಿ ನಾವು ಹೆಲ್ಪಿಂಗ್ ವರ್ಬ್ನ ನೋಡಬೇಕು. ಸೊ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ನೂ ಅವರು ಯೂಸ್ ಮಾಡಿಲ್ಲ. ಆ್ಯಮ್, ಈಸ್, ವಾಸ್, ವೇರ್ ಆ ಥರ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ನ ಅವರು ಯೂಸ್ ಮಾಡಿಲ್ಲ. ಸೊ ಅವಾಗ ಏನಾಗುತ್ತೆ? ನಮ್ಮ ಥರ್ಡ್ ರೂಲಿಗೆ ಬರುತ್ತೆ. ಯಾವುದೇ ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡಿಲ್ಲ ಅಂದರೆ ನಾವು ಸ್ಟೇಟ್ಮೆಂಟು ಯಾವ ಟೆನ್ಸಲ್ಲಿದೆ ಅಂತ ನೋಡಬೇಕು. ಇವಾಗ ಇಲ್ಲಿ ಶೌಟೆಡ್ ಅಂತ ಕೊಟ್ಟಿದ್ದಾರೆ, ಅಂದರೆ ಇದು ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ನಾನೇನು ಬರುತ್ತೆ ಅಂತ ಹೇಳಿದ್ದೆ? ಡಿಡ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಇವೆರಡು ಆಪ್ಷನ್ನಲ್ಲಿ ಡಿಡ್ ಎಲ್ಲಿದೆ? ಇಲ್ಲಿದೆ. ಸೊ ರೈಟ್ ಆಪ್ಷನ್ ಈಸ್ ಸಿ, ಡಿಡಂಟ್, ದೇ ಅನ್ನೋದು ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ವಿ ಆರ್ ಸಿಂಪಲ್ ಮೆನ್. ಸೊ ಇವಾಗ ಫಸ್ಟಾಗಿ ಏನು ನೋಡಬೇಕು? ಇದು ಪಾಸಿಟಿವ್ ಸ್ಟೇಟ್ಮೆಂಟಾ ನೆಗೆಟಿವ್ ಸ್ಟೇಟ್ಮೆಂಟಾ ಅಂತ ನೋಡಬೇಕು. ಸೊ ಇದರಲ್ಲಿ ನಾಟು ಮತ್ತು ನೆವರ್ ಅನ್ನೋ ವರ್ಡ್ನ ಯೂಸ್ ಮಾಡಿಲ್ಲ. ಸೊ ಇಟ್ ಈಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದ್ದರೆ ನಾವು ಫಾರ್ಮ್ ಮಾಡೋ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರಬೇಕು. ಅಂದರೆ ನಾವು ಬರೆಯೋ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಸೊ ಇವೆರಡು ಆಪ್ಷನ್ನಲ್ಲಿ ನಾಟ್ ಅನ್ನೋದನ್ನು ಯೂಸ್ ಮಾಡಿದ್ದಾರೆ. ಸೊ ಈ ಎ ಮತ್ತು ಬಿ ಆಪ್ಷನ್ ಡಿಲೀಟ್ ಆಗಿಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದಾರೆ ಅಂತ ನೋಡಬೇಕು. ಸೊ ಆರ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಅಂತ ನಾವು ಈ ಹಿಂದ್ಗಡೆ ರೂಲ್ಸ್ ಓದುವಾಗ ನೋಡಿದ್ವಿ. ಸೊ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ಇವೆರಡರಲ್ಲಿ ಆರ್ನ ಯಾವುದರಲ್ಲಿ ಯೂಸ್ ಮಾಡಿದ್ದಾರೆ? ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಸಿ. ಸೊ ಅದಾದಮೇಲೆ ಪ್ರೊನೌನ್ ಬರುತ್ತೆ. ನಿಮ್ಮ ಪ್ರೊನೌನ್ ನೋಡಿದ್ರೂ ಅಷ್ಟೇ, ಬಿಟ್ಟರು ಅಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಆಪ್ಷನ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ವೇರ್ ಇದೆ. ಸೊ ಇಲ್ಲಿ ಬಳಸಿರೋದು ಆರು. ಸೊ ನಾವು ಇದನ್ನು ಅಂತ ನೋಡಿಬಿಟ್ವಿ. ಅದಾದಮೇಲೆ ಪ್ರೊನೌನ್ನ ಆ್ಯಡ್ ಮಾಡ್ತೀವಿ. ಇಲ್ಲಿ ಆಲ್ರೆಡಿ ವಿ ಇದೆ, ವಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಪೀಟರ್ ವರ್ಕ್ಸ್ ಹಾರ್ಡ್. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನು ಅಂತ ನೋಡೋಣ. ಸೊ ಈಗ ಫಸ್ಟು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ ಅಂತ ನೋಡೋದಾದರೆ ಇಟ್ ಈಸ್ ಆಲ್ಸೋ ಪಾಸಿಟಿವ್ ಸೆಂಟೆನ್ಸ್. ಬಿಕಾಸ್ ಇಲ್ಲಿ ನಾಟು ಮತ್ತು ನೆವರ್ನ ಯೂಸ್ ಮಾಡಿಲ್ಲ. ಸೊ ನಮ್ಮ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರಬೇಕು. ನೆಗೆಟಿವ್ ಅಂದರೆ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿರಬೇಕು. ಸೊ ಇವೆರಡು ಆಪ್ಷನ್ನಲ್ಲಿ ನಾಟ್ ಇದೆ, ಇವೆರಡು ಆಪ್ಷನ್ನಲ್ಲಿ ನಾಟ್ನ ಕೊಟ್ಟಿಲ್ಲ. ಸೊ ಇವಾಗ ಏನು ಮಾಡಬೇಕು? ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ಸ್ನ ಸರ್ಚ್ ಮಾಡಬೇಕು ನಾವು. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ನಾವು ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತೇಳಿ ಚೆಕ್ ಮಾಡಬೇಕು. ಸೊ ಪೀಟರ್ ವರ್ಕ್ಸ್ ಹಾರ್ಡ್, ವರ್ಕ್ಸ್ ಅಂತ ಇದೆ, ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಏನು ಬರುತ್ತೆ ಅಂತ ಹೇಳಿದ್ದೆ ನಾನು? ಡೂ ಅಥವಾ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಬಳಸಬೇಕು ಅಂತ ಹೇಳಿದ್ದೆ. ಸೊ ಡೂ ಮತ್ತು ಡಸ್ಸಲ್ಲಿ ಡಸ್ನ ಎಲ್ಲಿ ಬಳಸ್ತೀವಿ, ಡೂನ ಎಲ್ಲಿ ಬಳಸ್ತೀವಿ ಅಂತ ತಿಳ್ಕೊಬೇಕು. ಡಸ್ನ ಹಿ, ಶಿ, ಇಟ್ ಅಂತ ಬಳಸ್ತೀವಿ. ಈ ಹಿ, ಶಿ, ಇಟ್ ಅನ್ನೋದು ಬಿಟ್ಟು ಏನೇ ಬಂದ್ರೂ ಡೂನ ಬಳಸ್ತೀವಿ. ಇಲ್ಲಿ ಪೀಟರ್ ಅನ್ನೋದು ಹಿ, ಹುಡುಗ ಆಗಿರೋದ್ರಿಂದ ನಾವಿಲ್ಲಿ ಡಸ್ನ ಬಳಸಬೇಕು. ಸೊ ಕರೆಕ್ಟ್ ಆಪ್ಷನ್ ಈಸ್ ಡಸಂಟ್ ಹಿ. ಸೊ ಫೋರ್ತ್ ಎಕ್ಸಾಂಪಲ್, ಪ್ರವೇಜ್ ಈಟ್ಸ್ ಪಿಜ್ಜಾ. ಸೊ ಇದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸ್ ಅಂತ ನೋಡಿದರೆ ಇದು ಪಾಸಿಟಿವ್ ಸೆಂಟೆನ್ಸ್.
ಸೊ ನಮ್ಮ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರಬೇಕು. ಸೊ ನಾಟ್ ಬಳಸಿರೋದು ಇವೆರಡು ಇಲ್ಲ, ಸೊ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತು. ಸೊ ನೆಕ್ಸ್ಟ್ ನೋಡಬೇಕಾಗಿರೋದು ಹೆಲ್ಪಿಂಗ್ ವರ್ಬು. ಇಲ್ಲಿ ನಮಗೆ ಯಾವುದೇ ಹೆಲ್ಪಿಂಗ್ ವರ್ಬು ನೋಡೋಕ್ಕೆ ಸಿಗ್ತಿಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋದಕ್ಕೆ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು, ಸ್ಟೇಟ್ಮೆಂಟು ಟೆನ್ಸ್ ಚೆಕ್ ಮಾಡಬೇಕು, ಯಾವ ಟೆನ್ಸಲ್ಲಿದೆ ಅಂತ. ಸೊ ಈಟ್ಸ್ ಅಂತ ಇದೆ, ಈಟ್ಸ್ ಅಂತ ಇದ್ದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ಅರ್ಥ. ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಡೂ ಅಥವಾ ಡಸ್ನ ಬಳಸಬೇಕು. ಸೊ ಇಲ್ಲಿ ಹಿ ಆಗಿರೋದ್ರಿಂದ, ಹುಡುಗ ಆಗಿರೋದ್ರಿಂದ ಹಿ ಶಿ ಇಟ್ಟಿದ್ರೆ ನಾವು ಡಸ್ ಬಳಸ್ತೀವಿ. ಸೊ ನೆಗೆಟಿವ್ ಸೆಂಟೆನ್ಸ್ ಆಗಿರಬೇಕು, ಹುಡುಗ ಆಗಿರೋದ್ರಿಂದ ಡಸ್ನ ಬಳಸಬೇಕು. ಸೊ ಅದಕ್ಕೆ ಡಸಂಟ್ ಹಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಎಕ್ಸಾಂಪಲು, ದೇ ಡೋಂಟ್ ಕಮ್ ಆನ್ ಟೈಮ್. ಸೊ ಇದು ಬೇರೆ ಥರ ಎಕ್ಸಾಂಪಲ್ ಇದೆ, ನೋಡೋಣ. ದೇ ಡೋಂಟ್ ಕಮ್ ಆನ್ ಟೈಮ್. ಇವಾಗ ನೋಡಿದರೆ ಇದು ನೆಗೆಟಿವ್ ಸೆಂಟೆನ್ಸ್, ಯಾಕಂದರೆ ಇಲ್ಲಿ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಆಯಿತು. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆದರೆ ನಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಿರಬೇಕು. ಅಂದರೆ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನೋ ವರ್ಡ್ ಯೂಸ್ ಮಾಡಿರಬಾರ್ದು. ಸೊ ಇಲ್ಲಿ ನಾಟ್ ಅಂತ ಇರೋ ಎರಡು ಆಪ್ಷನ್ನ ತೆಗೆದುಹಾಕ್ಬಿಡೋಣ. ಸೊ ನೆಕ್ಸ್ಟ್ ನೋಡಬೇಕಾಗಿರೋದು ನಾವು ಹೆಲ್ಪಿಂಗ್ ವರ್ಬ್. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ನ ಅವರು ಕೊಟ್ಟಿಲ್ಲ. ಸೊ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅಂದಾಗ ನಾವೇನು ಮಾಡಬೇಕು, ಡೂ ಅಥವಾ ಡಸ್ನ ಬಳಸಬೇಕು. ಅದರಲ್ಲೂ ಇದು ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ಡೂ ಅಥವಾ ಡಸ್ನ ಬಳಸಬೇಕು. ಇಲ್ಲಿ ದೇ ಅನ್ನೋದು ಕೊಟ್ಟಿರೋದ್ರಿಂದ ಡಸ್ನ ಯಾವ ಬಳಸ್ತೀವಿ, ಹಿ ಶಿ ಇಟ್ಟಿದ್ದಾಗ ಮಾತ್ರ ಬಳಸ್ತೀವಿ, ಬೇರೆ ಟೈಮಲ್ಲೆಲ್ಲ ಡೂನ ಬಳಸ್ತೀವಿ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಡೂ ದೇ ಅನ್ನೋದು ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ, ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಸೊ ಇದರಲ್ಲಿ ನೆವರ್ ಅಂತ ಯೂಸ್ ಮಾಡಿದ್ದಾರೆ, ಅಂದರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಯಿತು. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ ಅಂದರೆ ನಮ್ಮ ಕ್ವಶನ್ ಟ್ಯಾಗು ಪಾಸಿಟಿವ್ ಆಗಿರಬೇಕು. ಅಂದರೆ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನು ಯೂಸ್ ಮಾಡಿರಬಾರ್ದು. ಸೊ ಇವೆರಡು ಆಪ್ಷನನ್ನು ತೆಗೆದು ಹಾಕ್ಬಿಡೋಣ. ಸೊ ಇವಾಗ ಹೆಲ್ಪಿಂಗ್ ವರ್ಬ್ಸ್ ಯಾವುದಿದೆ ನೋಡೋಣ. ಸೊ ಇದರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಮತ್ತು ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟಲ್ಲಿದೆ. ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಡೂ ಅಥವಾ ಡಸ್ ಬಳಸ್ತೀವಿ. ಇಲ್ಲಿ ಪ್ರೊನೌನ್ ಶಿ ಅಂತ ಬಳಸಿರೋದ್ರಿಂದ ನಾವು ಹಿ ಶಿ ಇಟ್ಟಿದ್ದಾಗ ಡಸ್ ಬರೋದ್ರಿಂದ ಡಸ್ ಸಿ ಅನ್ನೋ ಆಪ್ಷನ್ನು ಇದಕ್ಕೆ ಸರಿ ಹೊಂದುತ್ತೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಹೋಗೋದಾದರೆ, ಕಿರಣ್ ಲೈಕ್ಸ್ ಕಾಫಿ. ಸೊ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡೋದಾದರೆ ಇದು ಪಾಸಿಟಿವ್ ಸೆಂಟೆನ್ಸ್, ಯಾಕಂದರೆ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿಲ್ಲ. ಸೊ ನಮ್ಮ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರಬೇಕು. ಸೊ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿರ್ಬೇಕು. ಇಲ್ಲಿ ನಾಟ್ ಯೂಸ್ ಮಾಡದೇ ಇರೋ ಆಪ್ಷನ್ ಯಾವುದಪ್ಪ ಅಂದರೆ ಡಿ. ಇದನ್ನು ತೆಗೆದುಹಾಕ್ಬಿಡೋಣ. ಸೊ ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ಸ್ ನೋಡಬೇಕು. ಇಲ್ಲಿ ಕಿರಣ್ ಲೈಕ್ಸ್ ಕಾಪಿ ಅನ್ನೋ ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ನ ಅವರು ಯೂಸ್ ಮಾಡಿಲ್ಲ. ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡಿಲ್ಲ ಅಂದಾಗ ನಮ್ಮ ಥರ್ಡ್ ರೂಲ್ ಯಾವ್ದು ಬರುತ್ತೆ, ಟೆನ್ಸ್ ಚೆಕ್ ಮಾಡೋದು. ಸೊ ಟೆನ್ಸ್ ಚೆಕ್ ಮಾಡಿದಾಗ ಲೈಕ್ಸ್ ಅಂತ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಡೂ ಅಥವಾ ಡಸ್ನ ಬಳಸ್ತೀವಿ ನಾವು. ಇಲ್ಲಿ ಕಿರಣ್ ಹುಡುಗ ಆಗಿರೋದ್ರಿಂದ ಸೊ ಏನು ಬಳಸ್ತೀವಿ, ಕಿರಣ್ ಅನ್ನೋದು ಹಿ ಆಗಿರೋದ್ರಿಂದ ಡಸ್ ಅಂತ ಬಳಸ್ತೀವಿ. ಸೊ ಇಲ್ಲಿ ಏನು ಬರಬೇಕು, ಡಸಂಟ್ ಹಿ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ, ದಿಸ್ ಒನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋದಾದರೆ, ಮೇಘನಾ ಈಸ್ ಲುಕಿಂಗ್ ಸ್ಮಾರ್ಟ್ ಆ್ಯಂಡ್ ಅಟ್ರ್ಯಾಕ್ಟಿವ್ ಟುಡೇ. ಸೊ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡಿದ್ರೆ ಇದು ಪಾಸಿಟಿವ್ ಸೆಂಟೆನ್ಸು. ಸೊ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿರಬೇಕು. ನಾಟ್ ಅಂತ ಯೂಸ್ ಮಾಡಿರೋದು ಇವೆರಡು ಆಪ್ಷನಲ್ಲಿ. ಸೊ ಎ ಆಪ್ಷನ್ನು ಬಿ ಆಪ್ಷನ್ನು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡಬೇಕಾಗಿರೋದು ನಾವು ಹೆಲ್ಪಿಂಗ್ ವರ್ಬ್. ಇದರಲ್ಲಿ ಯೂಸ್ ಮಾಡಿರೋ ಹೆಲ್ಪಿಂಗ್ ವರ್ಬು ಈಸ್ ಅಂತ ಇದೆ. ಸೊ ನಮಗೆ ಡೈರೆಕ್ಟಾಗಿ ಸಿ ಆಪ್ಷನ್ ಅಂತ ಗೊತ್ತಾಗ್ಬಿಡ್ತು. ಇದಾದಮೇಲೂ ನಿಮಗೆ ಪ್ರೊನೌನ್ ಆ್ಯಡ್ ಮಾಡಬೇಕಾಗಿರುತ್ತೆ ಶಿ ಅನ್ನೋದನ್ನು, ಯಾಕಂದರೆ ಮೇಘನಾ ಅನ್ನೋದು ಹುಡುಗಿ, ಲಾಸ್ಟಲ್ಲಿ ಶಿ ಅನ್ನೋದನ್ನು ಆ್ಯಡ್ ಮಾಡಲೇಬೇಕು. ಬಟ್ ನಾವು ಆಪ್ಷನ್ ನೋಡಿದಾಗ ಇಲ್ಲಿ ಈಸ್ ಇದೆ, ಈ ಎರಡೇ ಆಪ್ಷನ್ ಉಳಿದಿರುತ್ತೆ ನಮಗೆ ಕೊನೆಯಲ್ಲಿ. ಇವೆರಡು ಕ್ಯಾನ್ಸಲ್ ಮಾಡಿ ಆದಮೇಲೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇದೆ, ಇಲ್ಲಿ ಈಸ್ ಇದೆ, ಇಲ್ಲಿ ವಾಸ್ ಇದೆ. ಸೊ ನಾನು ಡೈರೆಕ್ಟಾಗಿ ಈಸ್ ಅಂತ ಹೋಗಿಬಿಟ್ಟೆ, ಪ್ರೊನೌನ್ ಕಡೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಈ ಥರ ನೀವು ಟೈಮ್ನ ಸೇವ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಇನ್ನೂ ಒಂದು ಆಪ್ಷನ್ ಇಲ್ಲಿ ಈಸ್ ಅಂತಲೇ ಇತ್ತು ಅಂದರೆ ಆವಾಗ ನೀವು ಪ್ರೊನೌನ್ನ ಚೆಕ್ ಮಾಡಬೇಕು. ಮೇಘನಾ ಅಂತ ಇದೆ, ಇಲ್ಲಿ ಶಿ ಇದೆ. ಒಂದು ವೇಳೆ ಇಲ್ಲಿ ಇಸಂಟ್ ಹಿ ಅಂತ ಕೊಟ್ಟಿದ್ರೆ ಅದು ಸೂಟ್ ಆಗೋಲ್ಲ, ಇಸಂಟ್ ಶಿ ಅನ್ನೋದು ಸೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಯುವರ್ ಫ್ರೆಂಡ್ಸ್ ಆರ್ ಕಮ್ಮಿಂಗ್ ಟು ನೈಟ್. ಯುವರ್ ಫ್ರೆಂಡ್ಸ್ ಆರ್ ಕಮ್ಮಿಂಗ್ ಟು ನೈಟ್ ಅಂತ ಇದೆ. ಸೊ ಇದು
ಯಾವುದು ಸ್ಟೇಟ್ಮೆಂಟು ಪಾಸಿಟಿವಾ ನೆಗೆಟಿವ್ ಅಂತ ನೋಡಬೇಕು. ಇದು ಪಾಸಿಟಿವ್ ಸ್ಟೇಟ್ಮೆಂಟೇ ಇದು ಕೂಡ. ಸೊ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾಟ್ ಅಂತ ನಾವು ಯೂಸ್ ಮಾಡಬೇಕು. ಯೂಸ್ ಮಾಡಿರೋದು ಇದೆರಡೇ. ಸೊ ಇವೆರಡನ್ನು ತೆಗೆದುಹಾಕ್ಬಿಡೋಣ. ಸೊ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಆರ್ ಅನ್ನೋದನ್ನು ಹೆಲ್ಪಿಂಗ್ ಯೂಸ್ ಮಾಡಿದ್ದಾರೆ. ಸೊ ಆರನ್ನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದ್ದಾರೆ ಮತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ನಮ್ಮದ್ರಲ್ಲಿ ಆರ್ ಅಂತ ಇರಬೇಕು. ನೆಗೆಟಿವ್ ಕ್ವಶನ್ ಟ್ಯಾಗ್ ಫಾರ್ಮ್ ಮಾಡೋಕ್ಕೆ ನಾಟ್ ಅಂತ ಯೂಸ್ ಮಾಡಬೇಕು. ಅದಕ್ಕೆ ಕರೆಕ್ಟ್ ಆಪ್ಷನ್ ಅರಂಟ್ ದೇ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಇನ್ನು 10th ಕ್ವಶನ್ ನೋಡೋದಾದರೆ ರೀನಾ ಈಸ್ ಲಿವಿಂಗ್ ಟು ನೈಟ್ ಅಂತ ಇದೆ. ಸೊ ಇಲ್ಲಿ ಇದು ಪಾಸಿಟಿವ್ ಸೆಂಟೆನ್ಸೇ. ಸೊ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನೋದನ್ನು ಯೂಸ್ ಮಾಡಬೇಕು. ಇಲ್ಲಿ ನಾಟ್ ಇಲ್ಲದೆ ಇರೋ ಆಪ್ಷನ್ಸ್ನ ನಾನು ತೆಗೆದುಹಾಕ್ಬಿಡ್ತೀನಿ. ಸೊ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ನೆಕ್ಸ್ಟ್ ರೂಲ್ ಯಾವುದು, ಹೆಲ್ಪಿಂಗ್ ವರ್ಬ್. ಇದರಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ಇಸಂಟ್ ಶಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇನ್ನು 11ನೇದು ಏನಪ್ಪ ಕ್ವಶನ್ನು ಅಂದರೆ ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇಂಟು ಸ್ಪೇಸ್ ಅಂತ ಇದೆ. ಸೊ ಇದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ ಅಂತ ಫಸ್ಟ್ ಚೆಕ್ ಮಾಡಿ. ಇದು ಕೂಡ ಪಾಸಿಟಿವ್ ಸೆಂಟೆನ್ಸೇ. ಸೊ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾಟ್ ಅಂತ ಯೂಸ್ ಮಾಡಬೇಕು. ಸೊ ನಾಟ್ ಇಲ್ಲದೆ ಇರೋ ಆಪ್ಷನ್ನ ನಾನು ತೆಗೆದುಹಾಕ್ತೀನಿ. ಸೊ ನೆಕ್ಸ್ಟ್ ನೋಡಬೇಕಾಗಿರೋದು ನಾವು ಹೆಲ್ಪಿಂಗ್ ವರ್ಬ್. ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ನಿಮಗೆ. ಬಟ್ ರಾಕೆಟ್ಸ್ ಕ್ಯಾರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಯಾರಿ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ನಾವು ಯಾವುದನ್ನು ಯೂಸ್ ಮಾಡಬೇಕು, ಡೂ ಅಥವಾ ಡಸ್ನ ಯೂಸ್ ಮಾಡಬೇಕು. ಬಟ್ ಡಸ್ನ ಯಾವಾಗ ಯೂಸ್ ಮಾಡ್ತೀವಿ, ಹಿ ಶಿ ಇಟ್ ಇದ್ದ ಮಾತ್ರ ಡಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ರಾಕೆಟ್ಸ್ ಕೊಟ್ಟಿದ್ದಾರೆ. ರಾಕೆಟ್ಸ್ಗೆ ನಾವು ದೇ ಅಂತ ಯೂಸ್ ಮಾಡ್ತೀವಿ. ಸೊ ದೇ ಅಂತ ಯೂಸ್ ಮಾಡೋದಾದರೆ ಅಲ್ಲಿ ಏನು ಬರೀಬೇಕು ನಾವು, ಡೂ ಯೂಸ್ ಆಗುತ್ತೆ. ಸೊ ಇಲ್ಲೇನ ಬರುತ್ತಪ್ಪ ಆಪ್ಷನ್ನು ಅಂದರೆ ಡೋಂಟ್ ದೇ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಎಕ್ಸಾಂಪಲ್ಸ್ ಆಗಿತ್ತು ಕ್ವಶನ್ ಟ್ಯಾಗ್ದು. ಸೊ ಇದಿಷ್ಟು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಕೇಳಿರೋ ಕ್ವಶನ್ ಟ್ಯಾಗ್ಸು ನಾನು ಸಾಲ್ವ್ ಮಾಡಿದ್ದೀನಿ. ಟೆಕ್ನಿಕ್ಸು ಕೂಡ ಹೇಳ್ಕೊಟ್ಟಿದ್ದೀನಿ. ನಿಮಗಿನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಬೇಕು ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟ್ ಇದಿಷ್ಟು ರೂಲ್ಸ್ನ ನೀವು ಅಪ್ಲೈ ಮಾಡಿಬಿಟ್ರೆ ನಿಮ್ಗೆ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇರಲ್ಲ. ಆ ರೂಲ್ಸ್ನ ಫಾಲೋ ಮಾಡ್ತಾ ನೀವು ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್.